ಕಥೆ ಶುರುವಾಗೋದು ಫ್ಲೋರಿಡಾದಲ್ಲಿ. ಅಲ್ಲಿರುವ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ನಡೀತಿರುತ್ತೆ. ಈ ಮ್ಯಾಚ್ನಲ್ಲಿ ಹೈಲಿ ಅನ್ನೋ ಒಬ್ಬ ಹುಡುಗಿ ಕೂಡ ಭಾಗವಹಿಸುತ್ತಿರ್ತಾಳೆ. ಇವಳೇ ಈ ಮೂವಿಯ ಮೇನ್ ಕ್ಯಾರೆಕ್ಟರ್. ನಂತರ ಮ್ಯಾಚ್ ಶುರುವಾಗುತ್ತೆ. ಎಲ್ಲರ ಜೊತೆಗೆ ಹೈಲಿಯೂ ಕೂಡ ತುಂಬಾ ಕಷ್ಟಪಟ್ಟು ಮ್ಯಾಚ್ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ಮತ್ತೊಬ್ಬ ಹುಡುಗಿ ಕೂಡ ಇವಳಷ್ಟೇ ವೇಗದಲ್ಲಿ ಸ್ವಿಮ್ ಮಾಡ್ತಿರ್ತಾಳೆ. ಇದರಿಂದ ಕೇವಲ 2 ಸೆಕೆಂಡ್ಗಳ ಅಂತರದಲ್ಲಿ ಹೈಲಿ ಮ್ಯಾಚ್ ಸೋತೋಗ್ತಾಳೆ. ಇದರಿಂದ ಇವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಇವಳು ಚಿಕ್ಕವಳಿದ್ದಾಗಲೂ ಇದೇ ರೀತಿ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ನಲ್ಲಿ ಸೋತಿದ್ದಳು. ಅಷ್ಟರಲ್ಲಿ ಇವಳ ಅಕ್ಕ ಬೆತ್ ಕಾಲ್ ಮಾಡಿ, ಇಷ್ಟೊತ್ತಿನಿಂದ ಕಾಲ್ ಮಾಡ್ತಿದ್ದೀನಿ, ಯಾಕೆ ಪಿಕ್ ಮಾಡ್ತಿಲ್ಲ ಅಂತ ಕೇಳ್ತಾಳೆ. ಆಗ ಹೈಲಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಇದ್ದಳು ಅನ್ನೋದು ಬೆತ್ಗೂ ಗೊತ್ತಾಗುತ್ತೆ. ನಂತರ ಬೆತ್ ಹೇಳ್ತಾಳೆ, ಫ್ಲೋರಿಡಾದಲ್ಲಿ ಮಳೆ ತುಂಬಾ ಜಾಸ್ತಿಯಾಗಿದೆ, ದೊಡ್ಡ ಚಂಡಮಾರುತ ಕೂಡ ಬಂದಿದೆ. ನಾನು ಡ್ಯಾಡ್ಗೆ ಆಗಾಗ ಕಾಲ್ ಮಾಡ್ತಿದ್ದೀನಿ, ಆದರೆ ಅವರು ಕೂಡ ಪಿಕ್ ಮಾಡ್ತಿಲ್ಲ. ನೀನು ಒಮ್ಮೆ ಮನೆ ಹತ್ತಿರ ಹೋಗಿ ಅವರಿಗೆ ಏನಾಗಿದೆ ಅಂತ ನೋಡಿಕೊಂಡು ಬಾ. ಹೀಗೆ ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಇವರ ತಂದೆ ತಾಯಿ ಡಿವೋರ್ಸ್ ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಹೈಲಿ, ಬೆತ್ ಮತ್ತು ಅವರ ಪೋಷಕರು 4 ಈಗ ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅದಕ್ಕೆ ಹೈಲಿಯೂ ಆಯ್ತು ಅಂತ ಹೇಳಿ ಕಾರ್ ತೆಗೆದುಕೊಂಡು ತನ್ನ ತಂದೆಯ ಮನೆ ಕಡೆ ಹೊರಡ್ತಾಳೆ. ಇಂಥ ಸಮಯದಲ್ಲಿ ಅವರನ್ನ ಒಬ್ಬರನ್ನೇ ಬಿಡಬಾರ್ದು ಅನ್ನೋದು ಇವಳ ಯೋಚನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಮಳೆ ತುಂಬಾ ಜೋರಾಗಿರುತ್ತೆ. ರಸ್ತೆಯೂ ಸರಿಯಾಗಿ ಕಾಣ್ತಿರೋದಿಲ್ಲ. ಮಧ್ಯೆ ಮಧ್ಯೆ ತಂದೆಗೆ ಕಾಲ್ ಮಾಡೋದಕ್ಕೂ ಪ್ರಯತ್ನ ಮಾಡ್ತಾಳೆ, ಆದ್ರೆ ಅವ್ರು ರಿಸೀವ್ ಮಾಡೋದಿಲ್ಲ. ಕೊನೆಗೆ ಮನೆಗೆ ಹೋಗ್ಬೇಕು ಅಂತ ಮುಂದೆ ಹೋಗ್ತಿರ್ಬೇಕಾದ್ರೆ ರಸ್ತೆಯಲ್ಲಿ ಪೊಲೀಸರು ಇವಳನ್ನು ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ಮುಂದೆ ರಸ್ತೆ ಸಂಪೂರ್ಣ ನೀರಿನಿಂದ ತುಂಬೋಗಿರುತ್ತೆ, ಹೋಗೋದಕ್ಕೆ ದಾರಿಯೇ ಇರೋದಿಲ್ಲ. ಅಲ್ಲಿದ್ದ ಪೊಲೀಸರಲ್ಲಿ ಕೆವಿನ್ ಅನ್ನೋ ಒಬ್ಬ ಪೊಲೀಸ್ ಇರ್ತಾನೆ. ಇವನು ಬೆತ್ನ ಫ್ರೆಂಡ್ ಆಗಿರೋದ್ರಿಂದ ಹೈಲಿಗೂ ಪರಿಚಯ ಇರುತ್ತೆ. ಹೈಲಿ ನಡೆದಿರೋ ಎಲ್ಲಾ ವಿಷಯವನ್ನೂ ಅವನಿಗೆ ಹೇಳಿ ನನಗ್ ಮುಂದೆ ಹೋಗ್ಬೇಕು ಅಂತ ಕೇಳ್ತಾಳೆ. ಆದ್ರೆ ಕೆವಿನ್ ಮಾತ್ರ ಅದಕ್ಕೆ ಒಪ್ಪೋದಿಲ್ಲ. ಮುಂದೆ ತುಂಬಾ ಡೇಂಜರ್ ಇದೆ, ನಿನ್ನ ಪ್ರಾಣಕ್ಕೂ ಅಪಾಯ ಆಗಬಹುದು, ಸಾರಿ, ನಿನ್ನನ್ನ ಮುಂದೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೈಲಿಯು ಸರಿ ಅಂತ ಹೇಳಿ ಅಲ್ಲಿಂದ ರಿಟರ್ನ್ ಹೋಗುವ ಹಾಗೆ ಮಾಡಿ ಬೇರೆ ದಾರಿಯಲ್ಲಿ ತನ್ನ ತಂದೆಯ ಮನೆ ಕಡೆ ಹೋಗ್ತಾಳೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಮಳೆಯ ನೀರಿನಲ್ಲಿ ಮುಳುಗಿರೋ ಮನೆಗಳನ್ನೂ ನೋಡಿ ಮುಂದಕ್ಕೆ ಸಾಕ್ತಾಳೆ. ಕೊನೆಗೂ ಇವಳು ತಂದೆ ವಾಸ ಮಾಡ್ತಿರೋ ಮನೆಗೆ ಬಂದಾಗ ಅಲ್ಲಿ ಇವಳಿಗೆ ಇವಳ ತಂದೆ ಎಲ್ಲೂ ಕಾಣಿಸೋದಿಲ್ಲ. ಬರೀ ಅವರ ಡಾಗ್ ಆಗಿರೋ ಶುಗರ್ ಮಾತ್ರ ಅಲ್ಲಿರುತ್ತೆ. ನಂತರ ಅಲ್ಲಿದ್ದ ಅವಾರ್ಡ್ಗಳನ್ನು ನೋಡಿ ಹಿಂದೆ ನಡೆದಿದ್ದನ್ನ ನೆನಪಿಸ್ಕೊಳ್ತಾಳೆ. ಹೇಗೆ ಇವಳ ತಂದೆ ಇವಳು ಸ್ವಿಮ್ಮಿಂಗ್ ಕನಸಿಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಿದ್ರು ಅನ್ನೋದನ್ನ ನೆನೆಸ್ಕೊಳ್ತಾಳೆ. ಅದೇ ಸಮಯಕ್ಕೆ ಇವಳ ಫ್ಯಾಮಿಲಿ ಫೋಟೋಗಳೆಲ್ಲ ಬೆಡ್ ಮೇಲೆ ಬಿದ್ದಿರೋದನ್ನ ಗಮನಿಸ್ತಾಳೆ. ಅದರಿಂದ ಇವಳ ಅಕ್ಕ ಆಗಿರೋ ಬೆತ್ಗೆ ಕಾಲ್ ಮಾಡಿ ನಡೆದಿರೋ ಎಲ್ಲ ವಿಷಯವನ್ನೂ ಹೇಳಿ ಒಂದ್ವೇಳೆ ಡ್ಯಾಡ್ ನಮ್ಮ ಹಳೆ ಮನೆಗೆ ಹೋಗಿರ್ಬೋದಾ ಅಂತ ಕೇಳ್ತಾಳೆ. ಆದರೆ ಬೆತ್ಗೂ ಕೂಡ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಅದಕ್ಕೆ ಹೈಲಿ ಶುಗರ್ನನ್ನೂ ಜೊತೆಗೆ ಕರೆದುಕೊಂಡು ಅವ್ರು ಮೊದಲು ವಾಸ ಮಾಡ್ತಿದ್ದ ಹಳೆ ಮನೆ ಕಡೆ ಹೊರಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಚಂಡಮಾರುತ ಇನ್ನೂ ಜೋರಾಗಿರುತ್ತೆ. ಕೊನೆಗೂ ಇವಳು ತಮ್ಮ ಹಳೆ ಮನೆ ಹತ್ತಿರ ಬಂದಾಗ ಇವಳ ತಂದೆಯ ಕಾರನ್ನ ನೋಡ್ತಾಳೆ. ಅಂದ್ರೆ ಇವಳ ತಂದೆ ಇಲ್ಲೇ ಇದ್ದಾರೆ ಅನ್ನೋದು ಇವಳಿಗೆ ಖಚಿತವಾಗುತ್ತೆ. ಅದರಿಂದ ಶುಗರ್ನನ್ನೂ ಜೊತೆಗೆ ಕರೆದುಕೊಂಡು ಮನೆಯೊಳಗೆ ಬಂದು ಇವಳ ತಂದೆಯ ನದೆಯನ್ನ ಕಡಿಯೋದಕ್ಕೆ ಶುರು ಮಾಡ್ತಾಳೆ. ಆದರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಬರೋದಿಲ್ಲ. ಆಕ್ಚುಲಿ ಹೈಲಿಯ ಪೇರೆಂಟ್ಸ್ ಡಿವೋರ್ಸ್ ಆಗೋದಕ್ಕಿಂತ ಮುಂಚೆ ಒಂದು ಫ್ಯಾಮಿಲಿಯಾಗಿ ಇದೇ ಮನೆಯಲ್ಲಿ ವಾಸ ಮಾಡ್ತಿದ್ರು. ಹೈಲಿ ತನ್ನ ತಂದೆಗಾಗಿ ಮನೆಯ ಒಳಗೂ ಹೊರಗೂ ತುಂಬಾನೇ ಹುಡುಕಾಡ್ತಾಳೆ. ಆದರೆ ಅವರು ಎಲ್ಲಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ. ನಂತರ ಇವಳು ಕಿಚನ್ಗೆ ಬಂದು ತನ್ನ ತಂದೆಗೆ ಕಾಲ್ ಮಾಡ್ತಾಳೆ. ಆಗ ಅವರ ಫೋನಲ್ಲೇ ಇರೋದನ್ನ ನೋಡ್ತಾಳೆ. ಅದೇ ಸಮಯಕ್ಕೆ ಎಮರ್ಜೆನ್ಸಿ ಅಲರ್ಟ್ ಕೂಡ ಬರುತ್ತೆ. ಈ ಜಾಗದಲ್ಲಿ ಚಂಡಮಾರುತ ಇನ್ನೂ ಜೋರಾಗಿ ಬರ್ತಿದೆ ಅಂತ. ಅಲ್ಲೇ ಇರೋ ಟೂಲ್ಸ್ಗಳನ್ನ ನೋಡಿ ಇವಳಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಇವಳ ತಂದೆ ಇಲ್ಲಿಗೆ ವಾಟರ್ ಪೈಪ್ ರೆಡಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಅಷ್ಟರಲ್ಲಿ ಚಂಡಮಾರುತದ ಭಾರೀ ಗಾಳಿಗೆ ಒಂದು ಮರ ಕೂಡ ಮನೆಯೊಳಗೆ ನುಗ್ಗಿಬಿಡುತ್ತೆ. ಶುಗರ್ ಕೂಡ ತುಂಬಾ ಜೋರಾಗಿ ಬೊಗಳೋಕೆ ಶುರು ಮಾಡುತ್ತೆ. ಅದ್ರ ಹಿಂದೆ ಹೋದ ಹೈಲಿ ಗ್ಯಾರೇಜ್ಗೆ ಬಂದು ನೋಡಿದಾಗ ಕೆಳಗಡೆ ಇರೋ ಬೇಸ್ಮೆಂಟ್ ಕಡೆ ಶುಗರ್ ಜೋರಾಗಿ ಬೊಗಳುತ್ತಿರೋದನ್ನ ಗಮನಿಸ್ತಾಳೆ. ಆ ಬೇಸ್ಮೆಂಟ್ನಲ್ಲಿ ಬರೀ ಪೈಪ್ಗಳೇ ಇರೋದ್ರಿಂದ ಇವಳಿಗೆ ಡ್ಯಾಡ್ ಇಲ್ಲೇ ಪೈಪ್ ರೆಡಿ ಮಾಡೋದಕ್ಕೆ ಬಂದಿರ್ಬೋದು ಅಂತ ಅನಿಸುತ್ತೆ. ಅದಕ್ಕೆ ಇವಳು ಶುಗರ್ಗೆ ಅಲ್ಲೇ ಇರೋದಕ್ಕೆ ಹೇಳಿ ಫೋನ್ನ ಟಾರ್ಚ್ ಆನ್ ಮಾಡಿಕೊಂಡು ನಿಧಾನವಾಗಿ ಬೇಸ್ಮೆಂಟ್ ಒಳಗೆ ಇಳಿತಾಳೆ. ಈ ಜಾಗ ತುಂಬನೇ ಗಲೀಜಾಗಿರುತ್ತೆ. ಹಾಗೆ ಇಲಿಗಳೆಲ್ಲ ಸತ್ತು ಬಿದ್ದಿರ್ತವೆ. ಇನ್ನೇನು ಮಾಡೋದು ಅಂತ ಇವಳು ತನ್ನ ತಂದೆಯನ್ನ ಹುಡ್ಕೊಂಡು ಹೋಗ್ತಿರಬೇಕಾದ್ರೆ ಒಂದು ಸಾಂಗ್ ಕೇಳಿಸುತ್ತೆ. ಇದೇ ಸಮಯಕ್ಕೆ ನಮಗೆ ಗೊತ್ತಾಗೋದು ಇಲ್ಲಿ ಇವಳನ್ನ ಬಿಟ್ಟು ಬೇರೆ ಯಾವುದೋ ಭಯಂಕರವಾದ ಜೀವಿ ಕೂಡ ಇದೆ ಅಂತ. ಹೀಗೆ ಇವಳು ಆ ಸಾಂಗ್ನ ಫಾಲೋ ಮಾಡ್ಕೊಂಡು ಹೋದಾಗ ಇವಳ ತಂದೆಯ ಜಾಕೆಟ್ ಕಾಣಿಸುತ್ತೆ. ಹಾಗೆ ರೇಡಿಯೋ ಕೂಡ ಅಲ್ಲೇ ಇಟ್ಟಿರ್ತಾರೆ. ಅದರಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಇವಳ ತಂದೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಅದೇ ಗಾಬರಿಯಲ್ಲಿ ಇವಳು ಅವರಿಗೆ ಏನಾಗಿರ್ಬೋದು ಅಂತ ಚೆಕ್ ಮಾಡ್ತಾಳೆ. ಆಗ ಅವರ ಶೋಲ್ಡರ್ನಲ್ಲಿ ಯಾವುದೋ ದೊಡ್ಡ ಜೀವಿ ಕಚ್ಚಿರೋದನ್ನ ನೋಡ್ತಾಳೆ. ಅದರಿಂದ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು ಅಂತ ತುಂಬಾ ಆತುರದಿಂದ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿದ್ದ ಬ್ಲಾಕರ್ ಹೊಡೆದುಕೊಂಡು ಒಂದು ಮೊಸಳೆ
ಅಂದ್ರೆ ಆಲಿಗೇಟರ್ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಇದನ್ನ ನೋಡಿ ಹೈಲಿಗೆ ತುಂಬಾ ಭಯ ಆಗುತ್ತೆ. ಆದರೂ ತನ್ನ ತಂದೆಯನ್ನ ಕಷ್ಟಪಟ್ಟು ಎಳ್ಕೊಂಡು ಹೋಗಿ ಪೈಪ್ಗಳ ಹಿಂದೆ ಬಂದು ಅಡಗಿಕೊಳ್ತಾಳೆ. ಪೈಪ್ಗಳು ಇರೋದ್ರಿಂದ ಆಲಿಗೇಟರ್ಗೆ ಮುಂದೆ ಬರೋದಕ್ಕೆ ಆಗದೆ ಅಲ್ಲಿಂದ ಹಿಂದಕ್ಕೆ ಹೋಗುತ್ತೆ. ಇದರಿಂದ ಹೈಲಿ ಮತ್ತು ಇವಳ ತಂದೆಯ ಪ್ರಾಣ ತಾತ್ಕಾಲಿಕವಾಗಿ ಉಳಿಯುತ್ತೆ. ಹೊರಗಡೆ ಚಂಡಮಾರುತದಿಂದ ಮಳೆ ಇನ್ನೂ ಜೋರಾಗಿರುತ್ತೆ. ಈ ಕಡೆ ಮನೆಯ ಬೇಸ್ಮೆಂಟ್ನಲ್ಲಿ ಹೈಲಿ ತನ್ನ ತಂದೆಯ ಜೊತೆಗೆ ಆಲಿಗೇಟರ್ಗಳಿಂದ ತಪ್ಪಿಸಿಕೊಂಡು ಕುಳಿತಿರ್ತಾಳೆ. ಆಗ ಇವಳ ತಂದೆಗೆ ಪ್ರಜ್ಞೆ ಬರುತ್ತೆ. ಆದರೆ ಅವರ ಸ್ಥಿತಿ ತುಂಬಾನೇ ಹದಗೆಟ್ಟಿರುತ್ತೆ. ಮಾತಾಡೋದಕ್ಕೂ ಕೂಡ ಕಷ್ಟಪಡ್ತಿರ್ತಾರೆ. ಅದರಿಂದ ಹೈಲಿ ತನ್ನ ಸ್ವೆಟರ್ನ ಬಟ್ಟೆಯನ್ನು ನೆನೆಸಿ ಅದರಲ್ಲಿ ಇದ್ದ ನೀರನ್ನು ತನ್ನ ತಂದೆಗೆ ಕುಡಿಸ್ತಾಳೆ. ನಂತರ ಡೇವ್ ಹೇಳ್ತಾನೆ, ಈ ಜಾಗದಲ್ಲಿ ಒಂದು ಆಲಿಗೇಟರ್ ಇದೆ, ತುಂಬಾ ಹುಷಾರಾಗಿರು. ಅದಕ್ಕೆ ಹೈಲಿ, ಅದು ಇಲ್ಲಿಗೆ ಹೇಗೆ ಬಂತು ಅಂತ ಕೇಳಿದಾಗ ಡೇವ್ ಹೇಳ್ತಾನೆ, ಈ ಮನೆಯ ಡ್ರೈನೇಜ್ ಪೈಪ್ ಪಕ್ಕದಲ್ಲಿರೋ ಕೆರೆಗೆ ಕನೆಕ್ಟ್ ಆಗಿದೆ. ಅದೇ ಪೈಪ್ ಮೂಲಕ ಅದು ಒಳಗೆ ಬಂದಿರಬಹುದು. ನಂತರ ಡೇವ್, ಸರಿ, ನೀನು ಯಾಕೆ ಇಲ್ಲಿಗೆ ಬಂದೆ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆದರೆ ಹೈಲಿ ಮಾತ್ರ ಇಂಥ ಪರಿಸ್ಥಿತಿಯಲ್ಲಿ ತನ್ನ ತಂದೆಯನ್ನು ಬಿಟ್ಟು ಹೋಗೋದಕ್ಕೆ ರೆಡಿ ಇರೋದಿಲ್ಲ. ಆಗ ಡೇವ್ಗೆ ಶುಗರ್ನನ್ನು ಕೂಡ ಹೈಲಿ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ನಂತರ ಹೈಲಿ ಮತ್ತೊಂದು ವಿಷಯ ಹೇಳ್ತಾಳೆ, ಈ ಜಾಗಕ್ಕೆ ಚಂಡಮಾರುತ ಬರ್ತಿದೆ, ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ನಮಗೆ ಸಹಾಯ ಮಾಡೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ, ಆ ಆಲಿಗೇಟರ್ ಡೇವ್ನ ಕಾಲನ್ನು ಕಚ್ಚಿರೋದ್ರಿಂದ ಅವ್ರ ಕಾಲಿನ ಮೂಳೆ ಹೊರಗಡೆ ಬಂದಿರುತ್ತೆ. ಅದೇ ಸಮಯಕ್ಕೆ ಹೈಲಿ ಮುಂದೆ ಬಿದ್ದಿರೋ ತನ್ನ ಫೋನ್ನ ನೋಡ್ತಾಳೆ. ಅದರಿಂದ ಪೊಲೀಸರಿಗೆ ಕಾಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆಗ ಡೇವ್, ಈ ದಾರಿಯಲ್ಲಿ ಹೋದರೆ ಸೇಫ್ ಆಗಿರುತ್ತೆ, ಅದೇ ದಾರಿಯಲ್ಲಿ ಹೋಗಿ ಫೋನ್ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಹೈಲಿಯು ಅದೇ ದಾರಿಯಲ್ಲಿ ತುಂಬ ನಿಧಾನವಾಗಿ ಫೋನ್ ಕಡೆ ಹೋಗ್ತಿರ್ತಾಳೆ. ಹೀಗೆ ಇವಳು ಹೋಗ್ತಿರ್ಬೇಕಾದ್ರೆ ಡೇವ್ ಕೇಳ್ತಾನೆ, ನಿನ್ನ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಹೇಗಾಯ್ತು, ಚಾಂಪಿಯನ್ಶಿಪ್ ಯಾವಾಗ? ಅದಕ್ಕೆ ಹೈಲಿ ಬೆಳಿಗ್ಗೆ ನಡೆದ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ತಾನು ಸೋತಿರೋ ವಿಷಯ ಹೇಳ್ತಾಳೆ. ಆಗ ಡೇವ್ ಸಮಾಧಾನ ಮಾಡ್ತಾ, ಏನೂ ಯೋಚನೆ ಮಾಡಬೇಡ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಅದು ಚಾಂಪಿಯನ್ಶಿಪ್ ಅಲ್ಲ, ಬರೀ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಷ್ಟೇ ಅಂತ ಹೇಳ್ತಾನೆ. ಆದರೆ ಹೈಲಿ ಮಾತ್ರ, ನಿಮ್ಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ, ಸುಮ್ಮನಿರಿ ಅಂತ ಹೇಳಿ ಅವನನ್ನು ಸುಮ್ಮನಾಗಿಸ್ತಾಳೆ. ನಂತರ ಇವಳು ಫೋನ್ ಹತ್ತಿರ ಬರ್ತಿದ್ದಂತೆ ಆಲಿಗೇಟರ್ನ ಸದ್ದು ಕೇಳಿಸ್ತೆ. ಅದಕ್ಕೆ ಇವಳು ಫೋನ್ ತಗೊಂಡು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಒಂದು ಆಲಿಗೇಟರ್ ಅಲ್ಲೇ ಇರುತ್ತೆ. ಆದರೆ ಇವಳು ಪೊಲೀಸರಿಗೆ ಹೆಲ್ಪ್ಗಾಗಿ ಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಇವಳು ಹಿಂದೆ ಇನ್ನೊಂದು ಆಲಿಗೇಟರ್ ಇರೋದನ್ನು ಗಮನಿಸ್ತಾಳೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾಳೆ. ಆದರೆ ಅದು ಇವಳು ಕಾಲನ್ನು ಕಚ್ಬಿಡುತ್ತೆ. ತುಂಬ ಕಷ್ಟಪಟ್ಟು ಅದ್ರ ಹಿಡಿತದಿಂದ ತಪ್ಪಿಸ್ಕೊಂಡು ಮುಂದೆ ಬರ್ತಾಳೆ. ಅಷ್ಟರಲ್ಲಿ ಮತ್ತೊಂದು ಆಲಿಗೇಟರ್ ಕೂಡ ಬಂದ್ಬಿಡುತ್ತೆ. ಈಗ 2 ಆಲಿಗೇಟರ್ಗಳ ಮಧ್ಯೆ ಹೈಲಿ ಸಿಕ್ಬಿದ್ದಿರ್ತಾಳೆ. ಈ ಕಡೆ ಡೇವ್ಗೆ ಕೂಗೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಹೈಲಿ ಅಲ್ಲಿದ್ದ ವಸ್ತುಗಳನ್ನೇ ಬಳಸ್ಕೊಂಡು ಒಂದು ಆಲಿಗೇಟರ್ನನ್ನು ಯಾಮಾರಿಸಿ ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೊಂದು ಆಲಿಗೇಟರ್ ಇವಳನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಇವಳು ವೈರ್ಗಳನ್ನ ದಾಟಿ ಮುಂದೆ ಬಂದಾಗ ಅಲ್ಲೇ ಒಂದು ಸ್ಕ್ರೂ ಡ್ರೈವರ್ ಕಾಣಿಸುತ್ತೆ. ಅದನ್ನು ಬಳಸ್ಕೊಂಡು ಆಲಿಗೇಟರ್ನ ಕಣ್ಣಿಗೆ ಚುಚ್ಚಿ ಅದನ್ನು ಗಾಯಗೊಳಿಸ್ತಾಳೆ. ನಂತರ ಅದು ಡಿಸ್ಟ್ರಾಕ್ಟ್ ಆಗ್ತಿದ್ದಂತೆ ಅಲ್ಲಿಂದ ಒಂದು ಸಣ್ಣ ಜಾಗದೊಳಗೆ ಹೋಗಿ ಅಡಕೊಳ್ತಾಳೆ. ಆಲಿಗೇಟರ್ಗಳಿಗೆ ಆ ಜಾಗದ ಒಳಗೆ ಬರೋದಕ್ಕೆ ಆಗೋದಿಲ್ಲ. ಆದರೂ ಕಣ್ಣಿಗೆ ಗಾಯವಾಗಿರೋ ಆ ಆಲಿಗೇಟರ್ ಅಲ್ಲೇ ಸುತ್ತಾಡ್ತಿರುತ್ತೆ. ಸ್ವಲ್ಪ ಸಮಯದ ನಂತರ ಅದು ಅಲ್ಲಿಂದ ಹೋಗ್ತಿದ್ದಂತೆ ಹೈಲಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾಳೆ. ಡೇವ್ ಕೂಡ ಇವಳನ್ನು ಕೂಗಿ, ನೀನು ಸೇಫ್ ಆಗಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಹೈಲಿ, ಹೌದು, ನಾನು ಸೇಫ್ ಆಗಿದ್ದೀನಿ, ಆದರೆ ಈ ಜಾಗದಲ್ಲಿ 2 ಆಲಿಗೇಟರ್ಗಳು ಇವೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಆಲಿಗೇಟರ್ ಕಚ್ಚಿದ್ರಿಂದ ಇವಳ ಕಾಲಿಗೆ ದೊಡ್ಡ ಗಾಯ ಆಗಿರುತ್ತೆ. ಈ ಕಡೆ ಡೇವ್ಗೂ ಆಗಿರೋ ಗಾಯಗಳು ತುಂಬಾನೇ ನೋವು ಕೊಡ್ತಿರ್ತೆ. ಆದರೆ ಅದೇ ಸಮಯಕ್ಕೆ ಇವನಿಗೆ ಒಂದು ಟೂಲ್ ಕಾಣಿಸುತ್ತೆ. ಈ ಕಡೆ ಹೈಲಿ ಗಾಯವಾಗಿರೋ ಕಾಲಿಗೆ ಬಟ್ಟೆ ಕಟ್ಟಿ ರಕ್ತ ಜಾಸ್ತಿ ಬರದ ಹಾಗೆ ಮತ್ತು ನೋವು ಸ್ವಲ್ಪ ಕಡಿಮೆ ಆಗಲಿ ಅಂತ ನೋಡ್ಕೊಳ್ತಾಳೆ. ಅಷ್ಟೊತ್ತಿಗೆ ಹೊರಗಡೆ ಮಳೆಯ ನೀರಿನಿಂದ ಮನೆಗಳೆಲ್ಲ ಮುಳುಗೋಗ್ತಿರ್ತೆ. ಹಾಗೆ ಮಳೆ ನೀರು ಬೇಸ್ಮೆಂಟ್ನೊಳಗೂ ನುಗ್ಗಿ ಈ ಜಾಗವನ್ನು ತುಂಬೋದಕ್ಕೆ ಶುರುವಾಗಿರುತ್ತೆ. ಇಬ್ಬರು ಸುತ್ತಮುತ್ತ ನೋಡ್ತಿರ್ತಾರೆ. ಆದರೆ ಎಲ್ಲೂ ಆಲಿಗೇಟರ್ಗಳು ಕಾಣಿಸೋದಿಲ್ಲ. ಅವುಗಳ ಸದ್ದು ಮಾತ್ರ ಕೇಳಿಸ್ತಿರುತ್ತೆ. ಅದಕ್ಕೆ ಈ ದಾರಿಯಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ಬೇರೆ ಯಾವುದಾದ್ರೂ ದಾರಿ ಸಿಗುತ್ತಾ ಅಂತ ಹೈಲಿ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಡೇವ್ ತನ್ನ ಕಾಲಿನ ಮೂಳೆ ಹೊರಗೆ ಬಂದಿರೋದನ್ನ ಅಲ್ಲಿದ್ದ ಕೆಲವು ಟೂಲ್ಸ್ಗಳ ಸಹಾಯದಿಂದ ಮತ್ತೆ ಕಾಲಿನೊಳಗೆ ತಳ್ತಾನೆ. ಈ ಕಡೆ ಹೈಲಿ ಹೊರಗಡೆ ಹೋಗೋದಕ್ಕೆ ಯಾವುದಾದ್ರೂ ದಾರಿ ಸಿಗುತ್ತಾ ಅಂತ ಹುಡುಕ್ತಿರ್ಬೇಕಾದ್ರೆ ಕಿಟಕಿಯ ಮೂಲಕ ನೋಡ್ತಾಳೆ. ಆಗ ಎದುರಿನ ಸ್ಟೋರಲ್ಲಿ ಯಾರೋ ಕೆಲವು ಜನ ಇರೋದನ್ನ ಗಮನಿಸ್ತಾಳೆ. ಅದರಿಂದ ಸಹಾಯಕ್ಕಾಗಿ ಅವರನ್ನು ಕೂಗೋದಕ್ಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಿ ಆ ಸ್ಟೋರ್ ಬಂದಿರೋರು ಕಳ್ಳರು. ಅವರು ಅಲ್ಲಿದ್ದ ATM ಒಡೆಯೋದಕ್ಕೆ ಬಂದಿರ್ತಾರೆ. ಹಾಗೆ ಅವ್ರ ಜೊತೆ ಬಂದಿರೋ ಇನ್ನೊಬ್ಬ ವ್ಯಕ್ತಿ ಇನ್ನೂ ಸ್ಟೋರ್ ಒಳಗಡೆ ಇರ್ತಾನೆ. ನಂತರ ಇವರು ATM ಎತ್ಕೊಂಡು ಹೋಗೋದಕ್ಕೆ ರೆಡಿಯಾಗ್ತಿರ್ಬೇಕಾದ್ರೆ ಅವರಲ್ಲಿದ್ದ ಒಬ್ಬ ವ್ಯಕ್ತಿ ಎದುರಿನ ಮನೆಯ ಲೈಟ್ ಹೊತ್ತಿರೋದನ್ನ ನೋಡ್ತಾನೆ. ಆಕ್ಚುಲಿ ಹೈಲಿಯೇ ಬ್ಯಾಟ್ರಿ ಲೈಟ್ ಬೀಸಿ ಅವರನ್ನ ತನ್ನ ಕಡೆ ಕರೆಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ.
ಅದೇ ಸಮಯಕ್ಕೆ ನಮಗ್ ಗೊತ್ತಾಗುತ್ತೆ ಆ ಕಳ್ಳರ್ ಕಡೆಗೂ ಆಲಿಗೇಟರ್ಗಳು ಬರ್ತಿವೆ ಅಂತ. ಹೀಗೆ ಆ ವ್ಯಕ್ತಿ ಲೈಟ್ ಬರ್ತಿರೋ ಮನೆಯ ಕಡೆ ನೋಡ್ತಿರ್ಬೇಕಾದ್ರೆ ಒಂದು ಆಲಿಗೇಟರ್ ಬಂದು ಅವನ ಟೀಮ್ಮೇಟ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ನಂತರ ಅವನನ್ನ ಎರೆದುಕೊಂಡು ಹೋಗುತ್ತೆ. ಸ್ಟೋರ್ ಒಳಗಿದ್ದ ಹುಡುಗನಿಗೆ ತನ್ನ ಟೀಮ್ಮೇಟ್ಗಳ ಕಿರುಚಾಟ ಕೇಳಿಸಿ ಹೊರಗಡೆ ಬಂದು ನೋಡಿದಾಗ ಆಲಿಗೇಟರ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರೋದು ಕಾಣಿಸುತ್ತೆ. ಅದರಿಂದ ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಯೋಚಿಸುತ್ತಿರ್ಬೇಕಾದ್ರೆ ಮತ್ತೊಂದು ಆಲಿಗೇಟರ್ ಬಂದು ಇವನ್ ಮೇಲೂ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಇದನ್ನೆಲ್ಲ ನೋಡಿ ಹೈಲಿಗೆ ಒಂದು ವಿಷಯ ಗೊತ್ತಾಗತ್ತೆ, ಹೊರಗಡೆಯಲ್ಲೂ ಆಲಿಗೇಟರ್ಗಳು ಬಂದ್ಬಿಟ್ಟಿವೆ ಅಂತ. ಆಗ ಇವಳ ತಂದೆ ಡೇವ್ ಕೂಗಿ ಹೇಳ್ತಾನೆ, ಹೊರಗಡೆ ಹೋಗೋದಕ್ಕೆ ಇನ್ನೊಂದು ದಾರಿ ಇದೆ, ಮನೆಯ ಎಂಟ್ರೆನ್ಸ್ ಹತ್ತಿರ ಹೋಗು, ಅಲ್ಲಿ ಒಂದು ಡೋರ್ ಸಿಗತ್ತೆ, ಆ ಡೋರ್ ಮೂಲಕ ಬೇಸ್ಮೆಂಟ್ನಿಂದಲೇ ಮನೆಯೊಳಗೆ ಹೋಗ್ಬೋದು. ಅದಕ್ಕೆ ಹೈಲಿ ಆಲಿಗೇಟರ್ಗಳಿಗೆ ಗೊತ್ತಾಗದ ಹಾಗೆ ತುಂಬಾ ನಿಧಾನವಾಗಿ ಎಂಟ್ರೆನ್ಸ್ ಕಡೆ ಹೋಗ್ತಾಳೆ. ಆಗ ಅವಳಿಗೆ ಮೇಲೊಂದು ಡೋರ್ ಕಾಣಿಸುತ್ತೆ. ಅದರಿಂದ ಡೋರ್ ತೆಗೆಯೋದಕ್ ಮೇಲೆ ಹತ್ತಿದಾಗ ಅಲ್ಲಿದ್ದ ಜೇಡರ ಬಲೆ ಮತ್ತು ಜೇಡಗಳೆಲ್ಲ ಇವಳ ಮುಖದ ಮೇಲೆ ಬಿದ್ದೋಗುತ್ತವೆ. ಸರಿ ಅಂತ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಡೋರ್ ತೆರೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಆ ಡೋರ್ ಮೇಲೆ ಒಂದು ಟೇಬಲ್ ಇಟ್ಟಿರೋದನ್ನ ಗಮನಿಸ್ತಾಳೆ. ಅದರಿಂದ ಡೋರ್ ತೆಗೆಯೋದಕ್ಕಾಗೋದಿಲ್ಲ. ಇದರಿಂದ ಈಗೇನ್ ಮಾಡಬೇಕು ಅಂತ ಇವಳ ಗೊತ್ತಾಗೋದಿಲ್ಲ. ಇನ್ನೂ 1 ಗಂಟೆಯೊಳಗೆ ಈ ಜಾಗ ಸಂಪೂರ್ಣ ನೀರಿನಿಂದ ತುಂಬೋಗುತ್ತೆ. ಆಗಾಗ ಹೈಲಿ ತನ್ನ ತಂದೆಯನ್ನ ಕೇಳ್ತಾಳೆ, ನಾನು ಡ್ರೈನೇಜ್ ಪೈಪ್ ಹತ್ರ ಹೋಗಿ ನೋಡ್ಲಾ, ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರೂ ದಾರಿ ಸಿಗ್ಬೋದು. ಆದರೆ ಡೇವ್ ಮಾತ್ರ ಅದಕ್ಕೊಪ್ಪೋದಿಲ್ಲ. ಬೇಡ, ಆಲಿಗೇಟರ್ಗಳು ಬಂದಿರೋದೇ ಡ್ರೈನೇಜ್ ಪೈಪ್ ಮೂಲಕ, ಅಲ್ಲಿ ಇನ್ನೂ ಜಾಸ್ತಿ ಆಲಿಗೇಟರ್ಗಳು ಇರಬಹುದು ಅಂತ ಹೇಳ್ತಾನೆ. ಇಷ್ಟೊತ್ತಿಗೆ ಮಳೆ ಎಷ್ಟು ಜೋರಾಗಿರುತ್ತೆ ಅಂದ್ರೆ ಅದರ ತೀವ್ರತೆಗೆ ಮನೆಗಳೇ ಕಿತ್ತು ಹೋಗ್ತಿರುತ್ತವೆ. ಹಾಗೆಯೇ ಮಳೆ ನೀರು ಬೇಸ್ಮೆಂಟ್ನ ಅರ್ಧ ಭಾಗವನ್ನೇ ತುಂಬಿಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಹೊರಗಡೆಯಿಂದ ಒಂದು ಬೋಟ್ನ ಸದ್ದು ಕೇಳಿಸುತ್ತೆ. ಹೊರಗಡೆ ನೋಡಿದ್ರೆ ಒಂದು ಬೋಟ್ನಲ್ಲಿ 2 ಪೊಲೀಸರು ಬಂದಿರ್ತಾರೆ. ಅದರಿಂದ ಹೈಲಿ ಮತ್ತು ಡೇವ್ ಇಬ್ಬರೂ ಸೇರಿ ತುಂಬಾ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ, ಹೇಗಾದ್ರೂ ಮಾಡಿ ತಮ್ಮ ಶಬ್ದ ಪೊಲೀಸರಿಗೆ ಕೇಳಿಸ್ಲಿ ಅಂತ. ಆದ್ರೆ ಅವ್ರ ಬೇಸ್ಮೆಂಟ್ನಲ್ಲಿರೋದ್ರಿಂದ ಜೊತೆಗೆ ಮಳೆಯ ಸದ್ದು ಜಾಸ್ತಿ ಇರೋದ್ರಿಂದ ಪೊಲೀಸರಿಗೆ ಇವ್ರ ಕೂಗು ಕೇಳಿಸೋದಿಲ್ಲ. ಆಗ ನಮಗೆ ಗೊತ್ತಾಗುತ್ತೆ ಆ ಪೊಲೀಸರಲ್ಲಿ ಒಬ್ಬ ಬೇರೆ ಯಾರೂ ಅಲ್ಲ, ನಾವಾಗ್ಲೇ ನೋಡಿದ್ವಲ್ಲ ಬೆತ್ನ ಫ್ರೆಂಡ್ ಆಗಿರೋ ಕೆವಿನ್, ಅವನೇ. ಬೇಡ ಬೇಡ ಅಂದ್ರೂ ಹೈಲಿ ತನ್ನ ತಂದೆ ಮನೆ ಕಡೆ ಬಂದಿದ್ದಾಳೆ ಅನ್ನೋದು ಗೊತ್ತಾಗಿ ಅವಳನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದಿರ್ತಾನೆ. ನಂತರ ಕೆವಿನ್ ಮನೆಯೊಳಗೆ ಎಂಟ್ರಿ ಆದಾಗ ಅದು ಹೈಲಿ ಮತ್ತು ಡೇವ್ ಇಬ್ರಿಗೂ ಗೊತ್ತಾಗತ್ತೆ. ಅದರಿಂದ ಅವರು ಇನ್ನೂ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ, ಈಗಾದ್ರೂ ಅವನಿಗೆ ತಮ್ಮ ಶಬ್ದ ಕೇಳಿಸುತ್ತೆ ಅಂತ. ಈ ಕಡೆ ಹೊರಗಡೆ ಪೊಲೀಸರ ಬೋಟ್ ಒಂದು ದೊಡ್ಡ ಗಿಡಕ್ಕೆ ಸಿಕ್ಕಿಕೊಂಡಿರುತ್ತೆ. ಅದೇ ಸಮಯಕ್ಕೆ ಕೆವಿನ್ಗೆ ಹೈಲಿ ಮತ್ತು ಡೇವ್ ಮಾಡ್ತಿರೋ ಶಬ್ದ ಕೇಳಿಸಿ ಅದನ್ನ ಫಾಲೋ ಮಾಡಿಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಇನ್ನೊಬ್ಬ ಪೊಲೀಸ್ ಮಾತ್ರ ಕೆಳಗಡೆ ಇಳಿದು ಬೋಟ್ಗೆ ಸಿಕ್ಕಿಕೊಂಡಿದ್ದ ಗಿಡವನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಈ ಕಡೆ ಹೈಲಿ ಇಲ್ಲಿಂದ ಹೇಗಾದ್ರೂ ಮಾಡಿ ಸೇಫಾಗಿ ಹೊರಗಡೆ ಹೋಗ್ಬೇಕು ಅಂತ ಆಲಿಗೇಟರ್ಗಳು ಎಲ್ಲಿದ್ದಾವೆ ಅಂತ ಗಮನಿಸ್ತಿರ್ತಾಳೆ. ಕೊನೆಗೆ ಕೆವಿನ್ ಆ ಶಬ್ದವನ್ನ ಫಾಲೋ ಮಾಡಿಕೊಂಡು ಗ್ಯಾರೇಜಲ್ಲಿರೋ ಬೇಸ್ಮೆಂಟ್ ಹತ್ರ ಬರ್ತಾನೆ. ಈಗ ಅವನು ಬ್ಯಾಟರಿ ಲೈಟ್ ಹಚ್ಕೊಂಡು ಬೇಸ್ಮೆಂಟ್ನಲ್ಲಿ ಹೈಲಿಯನ್ನ ಹುಡುಕಾಡ್ತಿರ್ಬೇಕಾದ್ರೆ ಹೈಲಿ ಮತ್ತು ಡೇವ್ ಇಬ್ರೂ ಸೇರಿ, ಕೆವಿನ್ ನೀನು ಕೆಳಗಡೆ ಬರಬೇಡ, ಈ ಜಾಗದಲ್ಲಿ 2 ಆಲಿಗೇಟರ್ಗಳು ಇವೆ ಅಂತ ಜೋರಾಗಿ ಕೂಗ್ತಾರೆ. ಅದಕ್ಕೆ ಕೆವಿನ್ ಕೂಡ ಸ್ವಲ್ಪ ಹೆದರಿ ಸರಿ ಅಂತ ಹೇಳಿ ಹೊರಗಡೆ ಇರೋ ಪೊಲೀಸರ ಸಹಾಯಕ್ಕೆ ಕರೆಯೋದಕ್ಕೆ ಹೋಗ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಂದು ಆಲಿಗೇಟರ್ ಬಂದು ಅವನನ್ನ ಒಳಗೆ ಎರೆದುಕೊಂಡು ಬಿಡುತ್ತೆ. ಹೊರಗಡೆ ಇರೋ ಇನ್ನೊಬ್ಬ ಪೊಲೀಸ್ ಮೇಲೂ ಹಲವಾರು ಆಲಿಗೇಟರ್ಗಳು ಅಟ್ಯಾಕ್ ಮಾಡಿಬಿಡ್ತವೆ. ನಂತರ ಹೈಲಿ ಕೆವಿನ್ನನ್ನ ಕಾಪಾಡೋದಕ್ಕೆ ಅವನ ಹತ್ತಿರ ಹೋಗ್ತಾಳೆ. ಆದರೆ ಎಷ್ಟೇ ಪ್ರಯತ್ನಪಟ್ಟರೂ ಆಗೋದಿಲ್ಲ. ಆಲಿಗೇಟರ್ಗಳು ಅವನನ್ನ ಕಚ್ಚಿ ಕಚ್ಚಿ ಕೊನೆಗೆ ಸಾಯಿಸಿಬಿಡ್ತವೆ. ನಂತರ ಅವು ಹೈಲಿಯನ್ನು ನೋಡಿ ಅವಳ ಮೇಲೂ ಅಟ್ಯಾಕ್ ಮಾಡೋದಕ್ಕೆ ಅವಳ ಹಿಂದೆ ಬರುತ್ತವೆ. ಆದ್ರೆ ಹೈಲಿ ತುಂಬಾ ಕಷ್ಟಪಟ್ಟು ತನ್ನ ತಂದೆ ಇರೋ ಜಾಗಕ್ಕೆ ಬಂದು ತಲುಪ್ತಾಳೆ. ಆಲಿಗೇಟರ್ಗಳಿಗೆ ಅಲ್ಲಿಂದ ಮುಂದೆ ಬರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆ ಜಾಗದಲ್ಲಿ ತುಂಬಾ ಪೈಪ್ಗಳಿರ್ತವೆ. ಆಗ ಡೇವ್ ಹೆದರಿಕೊಂಡಿರೋ ತನ್ನ ಮಗಳಿಗೆ ಸಮಾಧಾನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೈಲಿ ಮಾತ್ರ ನಾವಿಲ್ಲಿಂದ ಸೇಫಾಗಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ನಾವಿಲ್ಲೇ ಸತ್ತೋಗ್ತೀವಿ ಅಂತ ಹೇಳ್ತಾಳೆ. ಆಗ ಡೇವ್ ಹೈಲಿ ಚಿಕ್ಕವಳಿದ್ದಾಗ ನಡೆದ ಒಂದು ಘಟನೆನ ನೆನಪಿಸ್ತಾನೆ. ನಿನಗ್ ನೆನಪಿದ್ಯಾ, ನೀನು ಮತ್ತು ನಿನ್ನ ಅಕ್ಕ ಚಿಕ್ಕವರಿದ್ದಾಗ ನಾನು ಒಂದು ಗೇಮ್ ಮಾಡಿಸ್ತಿದ್ದೆ, ಯಾರು ಜಾಸ್ತಿ ಹೊತ್ತು ನೀರಿನೊಳಗೆ ಉಸಿರನ್ನ ಹಿಡಿದುಕೊಳ್ತಾರೆ ಅಂತ. ಒಂದು ಸಲ ನಿನ್ನ ಅಕ್ಕ ನಿನಗಿಂತ ಜಾಸ್ತಿ ಹೊತ್ತು ನೀರಿನೊಳಗೆ ಉಸಿರನ್ನ ಹಿಡಿದಿದ್ದಳು. ಆದರೆ ಆ ಸೋಲನ್ನ ನೀನು ಒಪ್ಪಿಕೊಳ್ಳಲೇ ಇಲ್ಲ, ತುಂಬಾ ಕೋಪ ಮಾಡಿಕೊಂಡೆ. ಅದೇ ದಿನ ರಾತ್ರಿ ನಾನು ಮಲಗಿದ್ದಾಗ ಸುಮಾರು 2 ಗಂಟೆಗೆ ಎಚ್ಚರವಾಯಿತು. ಹೊರಗಡೆ ಬಂದು ನೋಡಿದ್ರೆ ನೀನು ಒಬ್ಬಳೇ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಹೆಚ್ಚು ಹೊತ್ತು ಉಸಿರನ್ನ ಹಿಡಿದುಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದರಿಂದ ನೀನು ನೀರಿನೊಳಗೆ ಹೆಚ್ಚು ಹೊತ್ತು ಉಸಿರನ್ನ ಹಿಡಿದುಕೊಳ್ಳೋ ಸಾಮರ್ಥ್ಯ ಬೆಳೆಸಿಕೊಂಡೆ. ಅವತ್ತೇ ನನಗೆ ಗೊತ್ತಾಯಿತು ನೀನು ಯಾವತ್ತೂ ಸೋಲನ್ನ ಒಪ್ಪಿಕೊಳ್ಳೋ ಹುಡುಗಿ ಅಲ್ಲ ಅಂತ. ಅದೇ ರೀತಿ ಇವತ್ತೂ ಕೂಡ ನಾವು ಸೋಲನ್ನ ಒಪ್ಪಿಕೊಳ್ಳಬಾರದು, ಇಲ್ಲಿಂದ ಹೇಗಾದ್ರೂ ಹೊರಗಡೆ ಹೋಗಲೇಬೇಕು. ನಂತರ ಡೇವ್ ಒಂದು ಪ್ಲಾನ್ ಹೇಳ್ತಾನೆ. ಸರಿ, ನಾವೊಂದು ಕೆಲಸ ಮಾಡೋಣ, ನಾನು ಈ ಪೈಪ್ಗಳಿಗೆ ಜೋರಾಗಿ ಹೊಡೆದು ಸದ್ದು ಮಾಡ್ತೀನಿ, ಆಗ ಆಲಿಗೇಟರ್ಗಳು ನನ್ನ ಕಡೆ ಡಿಸ್ಟ್ರಾಕ್ಟ್ ಆಗ್ತವೆ. ಅಷ್ಟರಲ್ಲಿ ನೀನು ಬೇಸ್ಮೆಂಟ್ನ ಡೋರ್ ಹತ್ರ ಹೋಗು, ನೀನು ಅಲ್ಲಿಂದ ಹೊರಗಡೆ ಹೋಗ್ತಿದ್ದಂತೆ ನಾನು ಕೂಡ ನಿನ್ನ ಹಿಂದೆ ಬರ್ತೀನಿ. ಅದಕ್ಕೆ ಹೈಲಿಯೂ ಕೂಡ ಸರಿ ಅಂತ ಹೇಳಿ ಮುಂದೆ ಹೋಗ್ತಾಳೆ. ಇವಳು ಮುಂದೆ ಹೋಗ್ತಿದ್ದಂತೆ ಡೇವ್ ಒಂದು ಇಟ್ಟಿಗೆಯನ್ನ ತೆಗೆದುಕೊಂಡು ಪೈಪ್ಗಳಿಗೆ ಜೋರಾಗಿ ಹೊಡೆದು ಸದ್ದು ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸದ್ದು ಕೇಳಿ ಆಲಿಗೇಟರ್ ಡೇವ್ ಕಡೆ ಬರುತ್ತೆ. ಇನ್ನೇನು ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಡೇವ್ ಪೈಪ್ಗಳನ್ನ ಅದರ ಮೇಲೆ ಬೀಳಿಸಿ ಅದನ್ನ ಟ್ರ್ಯಾಪ್ ಮಾಡಿಬಿಡ್ತಾನೆ.
ಈ ಕಡೆ ಹೈಲಿ ಕೂಡ ಅಷ್ಟೊತ್ತಿಗೆ ಡೋರ್ ಹತ್ತಿರ ಬಂದಿರ್ತಾಳೆ. ಹಾಗೆ ಡೇವ್ ಟ್ರ್ಯಾಪ್ ಮಾಡಿದ ಆಲಿಗೇಟರ್ಗೆ ಸ್ವಲ್ಪವೂ ಮೂವ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆದರೆ ಅದೇ ಸಮಯಕ್ಕೆ ಹೈಲಿ ನೋಡಿದಾಗ ಇವಳು ಮುಂದೆಯೇ ಇನ್ನೊಂದು ಆಲಿಗೇಟರ್ ಇರುತ್ತೆ. ಅದಕ್ಕೆ ಇವಳು ನಿಧಾನವಾಗಿ ಹಿಂದಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿದ್ದ ಒಂದು ವಸ್ತು ಇವಳ ಕಾಲಿಗೆ ತಾಗಿ ಸದ್ದು ಆಗಿಬಿಡುತ್ತೆ. ಅದರಿಂದ ಆ ಆಲಿಗೇಟರ್ ಇವಳ ಕಡೆ ಬರೋದಕ್ಕೆ ಶುರು ಮಾಡ್ತಿದ್ದಂತೆ ಇವಳು ಅಲ್ಲಿಂದ ಬೇರೆ ಕಡೆ ಹೋಗಿ ಅಡಗಿಕೊಳ್ತಾಳೆ. ಈ ಕಡೆ ಡೇವ್ ಟ್ರ್ಯಾಪ್ ಮಾಡಿದ ಆಲಿಗೇಟರ್ಗೆ ಚೆನ್ನಾಗಿ ಹೊಡೆದು ಕೊನೆಗೆ ಅದನ್ನ ಸಾಯಿಸಿಬಿಡ್ತಾನೆ. ನಂತರ ಹೈಲಿ ಹೇಳ್ತಾಳೆ, ನಾನು ಡೋರ್ ಹತ್ತಿರನೇ ಇದ್ದೀನಿ, ಆದರೆ ಇಲ್ಲಿ ಒಂದು ಆಲಿಗೇಟರ್ ಇದೆ, ಇಲ್ಲಿಂದ ಮುಂದೆ ಹೋಗೋದಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಡ್ರೈನೇಜ್ ಪೈಪ್ ಕಡೆ ಹೋಗ್ತೀನಿ, ಅಲ್ಲಾದ್ರೂ ಯಾವ್ದಾದ್ರೂ ದಾರಿ ಸಿಗುತ್ತಾ ಅಂತ ನೋಡ್ತೀನಿ. ಅದಕ್ಕೆ ಡೇವ್, ಅಲ್ಲಿಗೆ ಹೋಗ್ಬೇಡ, ತುಂಬಾ ಡೇಂಜರ್ ಇದೆ ಅಂತ ಎಷ್ಟೇ ಹೇಳಿದ್ರೂ ಕೂಡ ಹೈಲಿ ಅಲ್ಲಿಗೆ ಹೋಗ್ತಾಳೆ. ಯಾಕಂದ್ರೆ ಇದರ ಹೊರತಾಗಿ ಇವಳ ಬಳಿ ಬೇರೆ ದಾರಿಯೇ ಇರೋದಿಲ್ಲ. ಆ ಜಾಗ ನೋಡೋದಕ್ಕಂತೂ ತುಂಬಾನೇ ಭಯಂಕರವಾಗಿರುತ್ತೆ. ಎಲ್ಲೆಲ್ಲೂ ದುರ್ವಾಸನೆ ಬರುತ್ತಿರುತ್ತೆ. ಯಾಕಂದ್ರೆ ಹಲವಾರು ಪ್ರಾಣಿಗಳು ಅಲ್ಲಲ್ಲೇ ಸತ್ತು ಬಿದ್ದಿರ್ತವೆ. ಹಾಗೆ ನೋಡಿದ್ರೆ ಅದೇ ಜಾಗದಲ್ಲಿ ಕೆವಿನ್ನ ಡೆಡ್ ಬಾಡಿಯೂ ಕೂಡ ಇರುತ್ತೆ. ಇದನ್ನ ನೋಡಿ ಹೈಲಿ ತುಂಬಾ ಹೆದರಿ ಅಲ್ಲೇ ಇದ್ದ ಒಂದು ಬಂಡೆಯ ಮೇಲೆ ಹೋಗಿ ಕುಳಿತುಕೊಳ್ತಾಳೆ. ಆಗ ಇವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ತಾನು ಕುಳಿತಿರೋ ಜಾಗದಲ್ಲೇ ಆಲಿಗೇಟರ್ಗಳ ಮೊಟ್ಟೆಗಳಿರ್ತವೆ. ಅದೇ ಸಮಯಕ್ಕೆ ಒಂದು ಆಲಿಗೇಟರ್ನ ಸದ್ದು ಕೇಳಿಸೋದಕ್ಕೆ ಶುರುವಾಗತ್ತೆ. ಯಾಕಂದ್ರೆ ಒಂದು ಆಲಿಗೇಟರ್ ಡ್ರೈನೇಜ್ ಪೈಪ್ ಮೂಲಕ ಅಲ್ಲಿಗೆ ಬಂದು ತಲುಪಿರುತ್ತೆ. ಅದರಿಂದ ಹೈಲಿ ಒಂದು ಸದ್ದು ಮಾಡದೆ ಸುಮ್ಮನೆ ಕುಳಿತಿರ್ತಾಳೆ. ಅದು ಅಲ್ಲಿಂದ ಹೋದ ನಂತರ ಅಲ್ಲೇ ಬಿದ್ದಿರೋ ಕೆವಿನ್ನ ಡೆಡ್ ಬಾಡಿಯ ಹತ್ತಿರ ಹೋಗಿ ಅವನ ಗನ್ನ ತೆಗೆದುಕೊಳ್ತಾಳೆ. ಅಷ್ಟೊತ್ತಿಗೆ ಆ ಆಲಿಗೇಟರ್ಗೂ ಹೈಲಿ ಅಲ್ಲಿರೋದು ಗೊತ್ತಾಗಿ ಇವಳು ಕೈ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಹೈಲಿಯೂ ಕೂಡ ಅದಕ್ಕೆ ಸತತವಾಗಿ ಗುಂಡು ಹಾರಿಸಿ ಕೊನೆಗೆ ಅದನ್ನ ಸಾಯಿಸಿಬಿಡ್ತಾಳೆ. ಆದರೆ ಈ ಫೈಟ್ನಲ್ಲಿ ಇವಳಿಗೂ ತುಂಬಾನೇ ಗಾಯಗಳಾಗಿರ್ತವೆ. ಈ ಕಡೆ ಡೇವ್ ಇರೋ ಬೇಸ್ಮೆಂಟ್ನಲ್ಲಿ ನೀರು ಸಂಪೂರ್ಣ ತುಂಬಿಬಿಡುತ್ತೆ. ಅದರಿಂದ ಅವನಿಗೆ ಉಸಿರಾಡೋದಕ್ಕೂ ತುಂಬಾ ಕಷ್ಟ ಆಗೋಗಿರುತ್ತೆ. ನಂತರ ಹೈಲಿ ಡ್ರೈನೇಜ್ ಪೈಪ್ ಒಳಗೆ ಹೋಗಿ ಅಲ್ಲಿಂದ ಮುಂದೆ ಸಾಗ್ತಾಳೆ. ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರೂ ದಾರಿ ಸಿಗುತ್ತಾ ಅಂತ ಹುಡುಕ್ತಿರ್ತಾಳೆ. ಈ ಕಡೆ ಡೇವ್ ಕೂಡ ಉಸಿರಾಡೋದಕ್ಕೆ ತುಂಬಾ ಕಷ್ಟಪಡ್ತಿರ್ತಾನೆ. ಹೈಲಿ ತುಂಬಾ ಕಷ್ಟಪಟ್ಟು ಆ ಪೈಪ್ ಕನೆಕ್ಟ್ ಆಗಿರೋ ಕೆರೆ ಹತ್ರ ಬರ್ತಾಳೆ. ಆದರೆ ಅಲ್ಲಿಯೂ ಕೂಡ ಆಲಿಗೇಟರ್ಗಳು ಇರ್ತವೆ. ಆದರೂ ಹೈಲಿ ಒಂದು ಸದ್ದೂ ಮಾಡದೆ ತುಂಬಾ ನಿಧಾನವಾಗಿ ಮುಂದೆ ಹೋಗ್ತಿರಬೇಕಾದ್ರೆ ಇವಳು ನೀರಿನಲ್ಲಿ ಸ್ವಿಮ್ ಮಾಡ್ತಿರೋದು ಒಂದು ಆಲಿಗೇಟರ್ಗೆ ಗೊತ್ತಾಗ್ಬಿಡತ್ತೆ. ಅದರಿಂದ ಅದು ಬೇಟೆಯಾಡೋದಕ್ಕೆ ಇವಳು ಹಿಂದೆ ಬರೋದಕ್ಕೆ ಶುರು ಮಾಡುತ್ತೆ. ಆದರೆ ಅದೃಷ್ಟಕ್ಕೆ ಹೈಲಿ ಅಷ್ಟರಲ್ಲಿ ಮೇಲಕ್ಕೆ ಬಂದು ತಲುಪಿರೋದ್ರಿಂದ ಇವಳು ಪ್ರಾಣ ಉಳಿಯತ್ತೆ. ಇಲ್ಲಿ ನೋಡಿದ್ರೆ ಬದುಕಿರೋ ಜನರನ್ನ ಕಾಪಾಡೋದಕ್ಕೆ ಹೆಲಿಕಾಪ್ಟರ್ಗಳು ಸುತ್ತಾಡ್ತಿರ್ತವೆ. ಈ ಕಡೆ ಬೇಸ್ಮೆಂಟ್ನಲ್ಲಿ ಡೇವ್ಗೆ ಉಸಿರಾಡೋದಕ್ಕೆ ಆಗದೆ ನೀರ್ನೊಳಗೆ ಮುಳುಗೋದಕ್ಕೆ ಶುರುವಾಗಿರುತ್ತೆ. ಹೈಲಿ ಕೂಡ ಮೊದಲು ತನ್ನ ತಂದೆಯನ್ನ ಕಾಪಾಡಬೇಕು ಅಂತ ಮನೆಯ ಬಾಗಿಲನ್ನ ಒಡೆದು ಮನೆಯೊಳಗೆ ಬರ್ತಾಳೆ. ಆದರೆ ಅಷ್ಟೊತ್ತಿಗೆ ಡೇವ್ ನೀರ್ನೊಳಗೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ನಂತರ ಹೈಲಿ ತುಂಬಾ ಕಷ್ಟಪಟ್ಟು ನೀರ್ನೊಳಗೆ ಮುಳುಗಿ ಅವನನ್ನ ಅಲ್ಲಿಂದ ಮೇಲಕ್ಕೆ ಎಳೆದುಕೊಂಡು ಬರ್ತಾಳೆ. ಆದರೆ ಡೇವ್ ಉಸಿರಾಡ್ತಿರೋದಿಲ್ಲ, ಸತ್ತವರ ಹಾಗೆ ಮಲಗಿರ್ತಾನೆ. ಇದರಿಂದ ಹೈಲಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವನನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾಳೆ, ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಇವಳು ಅವನ ಎದೆ ಮೇಲೆ ಜೋರಾಗಿ ಒತ್ತಿದಾಗ ಒಳಗೆ ಸೇರಿದ್ದ ನೀರೆಲ್ಲ ಹೊರಗೆ ಬಂದು ಡೇವ್ ಮತ್ತೆ ಉಸಿರಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಹೈಲಿ ಮತ್ತು ಶುಗರ್ ಇಬ್ಬರಿಗೂ ತುಂಬಾನೇ ಸಂತೋಷ ಆಗತ್ತೆ. ನಂತರ ಡೇವ್ ಮೊದಲು ನಾವು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾನೆ. ಇಬ್ಬರೂ ಹೊರಗಡೆ ಬಂದು ನೋಡಿದಾಗ ಮಳೆಯಿಂದ ರಸ್ತೆಗಳೆಲ್ಲ ಸಂಪೂರ್ಣ ನೀರಿನಲ್ಲಿ ಮುಳುಗಿರ್ತವೆ. ಇಂಥ ಪರಿಸ್ಥಿತಿಯಲ್ಲಿ ಕಾರಿನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಅದೇ ಸಮಯಕ್ಕೆ ಸ್ಟೋರ್ ಮುಂದೆ ಒಂದು ಬೋಟ್ ಕಾಣಿಸುತ್ತೆ. ಆಗ ಡೇವ್ ನಾವು ಅಲ್ಲಿಗೆ ಹೋಗಿ ಆ ಬೋಟ್ ತೆಗೆದುಕೊಳ್ಳೋಣ ಅಂತ ಹೇಳ್ತಾನೆ. ಆದರೆ ಹೈಲಿ ನಾವಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ, ಅಲ್ಲಿ ತುಂಬಾ ಆಲಿಗೇಟರ್ಗಳು ಇವೆ ಅಂತ ಹೇಳ್ತಾರೆ. ಅದಕ್ಕೆ ಡೇವ್ ನಮ್ಮ ಹತ್ತಿರ ಈಗ ಬೇರೆ ದಾರಿಯೇ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಡ್ಯಾಮ್ ಕೂಡ ಒಡೆದು ಹೋಗುತ್ತೆ. ಆ ನೀರು ಇಲ್ಲಿಗೆ ಬರೋಷ್ಟರಲ್ಲಿ ನಾವು ಇಲ್ಲಿಂದ ಹೋಗ್ಬೇಕು. ಈಗ ಮಳೆ ಬರುತ್ತಿರೋದ್ರಿಂದ ಮಳೆಯ ಸದ್ದಿಗೆ ನಾವು ಓಡಾಡ್ತಿರೋದು ಆಲಿಗೇಟರ್ಗಳಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಹೈಲಿಯೂ ಕೂಡ ಸರಿ ಅಂತ ಒಪ್ಪಿಕೊಳ್ತಾರೆ. ನಂತರ ಇವರು ಶುಗರ್ನನ್ನ ಜೊತೆಗೆ ಕರೆದುಕೊಂಡು ತುಂಬಾ ನಿಧಾನವಾಗಿ ಮುಂದೆ ಹೋಗ್ತಿರ್ತಾರೆ. ನೋಡಿದ್ರೆ ಇವರ ಮುಂದೆ ತುಂಬಾ ಆಲಿಗೇಟರ್ಗಳು ಓಡಾಡ್ತಿರ್ತವೆ. ಇದರ ಮಧ್ಯೆಯೇ ಇವರು ತುಂಬಾ ಎಚ್ಚರಿಕೆಯಿಂದ ನಿಧಾನವಾಗಿ ಮುಂದೆ ಸಾಗ್ತಿರ್ತಾರೆ. ಆದರೆ ಅದೇ ಸಮಯಕ್ಕೆ ಸಡನ್ ಆಗಿ ಮಳೆ ನಿಂತು ಆಕಾಶ ಕ್ಲಿಯರ್ ಆಗೋಗುತ್ತೆ. ಯಾಕಂದ್ರೆ ಚಂಡಮಾರುತ ಈಗ ಈ ಕಡೆಗೆ ಬರ್ತಿರುತ್ತೆ. ಅದೇ ಸಮಯಕ್ಕೆ ಒಂದು ಆಲಿಗೇಟರ್ ಇವರಿಬ್ಬರ ಮಧ್ಯೆಯೇ ಹಾದು ಹೋಗುತ್ತೆ. ಇಬ್ಬರೂ ಒಂದೇ ಜಾಗದಲ್ಲಿ ಸುಮ್ಮನೆ ನಿಂತಿರೋದ್ರಿಂದ ಅದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅಷ್ಟರಲ್ಲಿ ಎಮರ್ಜೆನ್ಸಿ ಅಲರ್ಟ್ನ ಸೈರನ್ ಬಾರಿಸೋದಕ್ಕೆ ಶುರು ಆಗುತ್ತೆ. ಅಂದರೆ ಇವಾಗ ಡ್ಯಾಮ್ ಒಡೆದೋಗಿದೆ ಅಂತ ಅರ್ಥ. ಆಗ ಡೇವ್ ಹೈಲಿಗೆ ಹೇಳ್ತಾನೆ, ನಮ್ಮ ಹತ್ರ ಈಗ ಬೇರೆ ದಾರಿ ಇಲ್ಲ, ನೀನು ಸ್ಪೀಡಾಗಿ ಸ್ವಿಮ್ ಮಾಡ್ಕೊಂಡು ಹೋಗಿ ಆ ಬೋಟನ್ನು ತೆಗೆದುಕೊಂಡು ಬಾ, ಇದು ನಿನ್ನ ಕೈಲಿ ಸಾಧ್ಯ ಅಂತ ಹೇಳ್ತಾನೆ. ಆದ್ರಿಂದ ಹೈಲಿ ಧೈರ್ಯ ಮಾಡಿಕೊಂಡು ತುಂಬನೇ ವೇಗವಾಗಿ ಸ್ವಿಮ್ ಮಾಡ್ತಾ ಸ್ಟೋರ್ನ ಹತ್ತಿರ ಇರೋ ಬೋಟ್ ಕಡೆ ಹೋಗ್ತಾ ಇರ್ತಾಳೆ. ಆದರೆ ಅವಳು ಹೋಗ್ತಾ ಇರೋದು ಅಲಿಗೇಟರ್ಗಳಿಗೂ ಗೊತ್ತಾಗಿ ಅವುಗಳು ಇವಳನ್ನು ತಿನ್ನೋದಕ್ಕೆ ಅಂತ ಅವಳ ಹಿಂದೆನೆ ಬರೋದಕ್ಕೆ ಶುರು ಮಾಡ್ತವೆ. ಇನ್ನೇನೋ ಅವುಗಳು ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲಿ ಹೈಲಿ ಬೋಟ್ ಮೇಲೆ ಹತ್ತಿ ತಲುಪಿಬಿಡ್ತಾಳೆ. ಬೋಟ್ ಇವಳ ಕೈಗೆ ಸಿಗ್ತಾ ಇದ್ದಂಗೆನೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ತನ್ನ ತಂದೆ ಇರೋ ಜಾಗದ ಕಡೆ ಬರ್ತಾಳೆ. ಆಗ
ಆಗ ಡೇವ್ ಮತ್ತು ಶುಗರು ಇಬ್ರು ಕೂಡ ಬೋಟ್ನ ಮೇಲೆ ಹತ್ಕೊಳ್ತಾರೆ. ಆದರೆ ಇವರ ಹಣೆ ಬರನೇ ಸರಿ ಇಲ್ಲ. ಯಾಕಂದ್ರೆ ಅದೇ ಸಮಯಕ್ಕೆ ಮತ್ತೊಮ್ಮೆ ಸೈರನ್ ಬಾರಿಸುತ್ತೆ. ಈ ಸಾರಿ ಡ್ಯಾಮ್ ಒಡೆದು ಹೋಗಿ ಫೋರ್ಸ್ ಆಗಿ ಬಂದ ನೀರೆಲ್ಲ ಇವರ ಕಡೆಗೇನೆ ವೇಗವಾಗಿ ಹರಿದು ಬರ್ತಾ ಇರುತ್ತೆ. ಆ ನೀರಿನ ರಭಸಕ್ಕೆ ಬೋಟ್ ನಿಯಂತ್ರಣ ತಪ್ಪಿ ಬಂದು ನೇರವಾಗಿ ಇವರ ಹಳೆಯ ಮನೆಯ ಮೇಲೆ ಡಿಕ್ಕಿ ಹೊಡೆದು ಬಿಡುತ್ತೆ. ಇದರಿಂದ ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಇದ್ದ ಒಂದೇ ಒಂದು ದಾರಿ ಕೂಡ ಇವಾಗ ನಾಶ ಆಗ್ಬಿಡುತ್ತೆ. ಈಗ ಇವರಿಬ್ರು ಸೇಫ್ ಆಗಿರೋ ಜಾಗಕ್ಕೆ ಹೋಗ್ತಾ ಇರಬೇಕಾದ್ರೆ ನೀರಿನ ಭಾರಿ ರಭಸಕ್ಕೆ ಇಬ್ರು ಬೇರೆ ಬೇರೆಯಾಗಿ ಬಿಡ್ತಾರೆ. ನಂತರ ಹೈಲಿ ಮನೆಯ ಕಿಚನ್ ಹತ್ತಿರ ಬಂದು ಬೀಳ್ತಾಳೆ. ಅಲ್ಲಿದ್ದ ವಸ್ತುಗಳ ಸಹಾಯದಿಂದ ಹೇಗೋ ಕಷ್ಟಪಟ್ಟು ನೀರಿನಿಂದ ಮೇಲಕ್ಕೆ ಬರ್ತಾಳೆ. ಆದರೆ ಈ ಜಾಗದಲ್ಲಿ ಕೂಡ ಅವಳಿಗೆ ಅಲಿಗೇಟರ್ಗಳ ಸದ್ದು ಕೇಳಿಸ್ತಾನೆ ಇರುತ್ತೆ. ಈ ಕಡೆ ಡೇವ್ ಕೂಡ ಒಂದು ಸೇಫ್ ಆಗಿರೋ ಜಾಗವನ್ನು ಹುಡುಕ್ತಾ ಇರ್ತಾನೆ. ಹೈಲಿ ಮಾತ್ರ ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಅಲ್ಲಿದ್ದ ಒಂದು ಟೇಬಲ್ ಮೇಲೆ ಹಾರೋದಕ್ಕೆ ನೋಡ್ತಾಳೆ. ಆದರೆ ಸ್ಲಿಪ್ ಆಗಿ ಮತ್ತೆ ನೀರಿನೊಳಗಡೆ ಬಿದ್ದೋಗ್ತಾಳೆ. ಅಲಿಗೇಟರ್ಗಳು ಬಂದು ಬಿಡ್ತಾವೋ ಅನ್ನೋ ಭಯದಲ್ಲಿ ಕಷ್ಟಪಟ್ಟು ಮತ್ತೆ ಮೇಲೆ ಏರಿ ನಿಂತ್ಕೊಳ್ತಾಳೆ. ಅದೇ ಸಮಯಕ್ಕೆ ಒಂದು ವಾಕಿ ಟಾಕಿಯ ಸದ್ದು ಕೇಳಿಸುತ್ತೆ. ನೋಡಿದ್ರೆ ಇವಳ ಮುಂದೆಯೇ ಆ ವಾಕಿ ಟಾಕಿ ಬಿದ್ದಿರುತ್ತೆ. ಈ ಕಡೆ ಡೇವ್ ಸೇಫ್ ಆಗಿರೋ ಜಾಗವನ್ನು ಹುಡುಕ್ತಾ ಬಂದಾಗ ಮೆಟ್ಟಿಲಿನ ಹತ್ತಿರ ಅವನಿಗೆ ಕೆಲವು ಫ್ಲೇರ್ ಫೈರ್ ಕ್ರ್ಯಾಕರ್ಸ್ಗಳು ಕಾಣಿಸ್ತವೆ. ಈ ಕಡೆ ಹೈಲಿ ತುಂಬಾನೇ ಕಷ್ಟಪಟ್ಟು ವಾಕಿ ಟಾಕಿಯನ್ನು ತೆಗೆದುಕೊಂಡು ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಡೀತಾ ಇರೋ ಎಲ್ಲ ವಿಷಯಗಳ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಸಿಗ್ನಲ್ ಸರಿಯಾಗಿ ಸಿಗ್ತಿರೋದಿಲ್ಲ. ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಬರೋದಿಲ್ಲ. ಈ ಕಡೆ ಡೇವ್ ಒಂದು ಫ್ಲೇರ್ ಫೈರ್ನ ಆನ್ ಮಾಡಿಕೊಂಡು ಶುಗರ್ನನ್ನು ಹುಡುಕ್ತಾ ಇರಬೇಕಾದ್ರೆ ಶುಗರ್ ಕೂಡ ಅವನಿಗೆ ಕಾಣಿಸುತ್ತೆ. ಅದನ್ನು ಕರೆದುಕೊಂಡು ಬಂದು ಮೆಟ್ಟಿಲಿನ ಮೇಲೆ ಬಿಡ್ತಾ ಇದ್ದಂಗೆನೆ ಒಂದು ಅಲಿಗೇಟರ್ ಬಂದು ಡೇವನ್ನ ಕೈಯನ್ನು ಕಚ್ಚಿ ಜೋರಾಗಿ ಹಿಡ್ಕೊಂಡು ಬಿಡುತ್ತೆ. ಇದು ಕಿಚನ್ನಲ್ಲಿರೋ ಹೈಲಿಗೂ ಕೂಡ ಗೊತ್ತಾಗುತ್ತೆ. ಡೇವ್ ತನ್ನ ಕೈನ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಆಗೋದಿಲ್ಲ. ಕೊನೆಗೆ ಆ ಅಲಿಗೇಟರು ಅವನ ಕೈಯನ್ನೇ ಮುರಿದು ಬಿಡುತ್ತೆ. ಅದೇ ಸಮಯಕ್ಕೆ ಹೈಲಿ ಕೂಡ ಅಲ್ಲಿಗೆ ಬರ್ತಾಳೆ. ಆದರೆ ಡೇವ್ ಅವಳಿಗೆ ಬರಬೇಡ, ಇಲ್ಲಿಂದ ಓಡು ಅಂತ ಜೋರಾಗಿ ಹೇಳ್ತಾನೆ. ಯಾಕಂದ್ರೆ ಆ ಅಲಿಗೇಟರು ಇನ್ನೂ ಅಲ್ಲೇ ಇರೋದು ಅವನಿಗೆ ಗೊತ್ತಿರುತ್ತೆ. ನಂತರ ಆ ಅಲಿಗೇಟರು ಹೈಲಿಯನ್ನು ಹಿಡೋದಕ್ಕೆ ಶುರು ಮಾಡುತ್ತೆ. ಹೈಲಿ ಮೊದಲು ವಾಶ್ರೂಮ್ಗೆ ಹೋಗಿ ಡೋರನ್ನು ಲಾಕ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾಳೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ನಂತರ ಬಾತ್ರೂಮ್ ಒಳಗಡೆ ಹೋಗಿ ಡೋರನ್ನು ಲಾಕ್ ಮಾಡ್ಕೋತಾಳೆ. ಆದರೆ ಅಲ್ಲೇ ಹೆಚ್ಚು ಹೊತ್ತು ಇರೋದಕ್ಕೆ ಆಗೋದಿಲ್ಲ ಅನ್ನೋದು ಅವಳಿಗೆ ಅರ್ಥವಾಗ್ಬಿಡುತ್ತೆ. ಆದ್ರಿಂದ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ಬಾತ್ರೂಮ್ನ ಡೋರ್ನ ತೆಗೆದು ಅಲಿಗೇಟರ್ ಒಳಗಡೆ ಬರೋ ಹಾಗೆ ಮಾಡ್ತಾಳೆ. ಅದು ಒಳಗಡೆ ಬರ್ತಾ ಇದ್ದಂಗೆನೆ ಇವಳು ಮೇಲಿನಿಂದ ಹೊರಗಡೆ ಜಿಗಿದು ಬಂದು ಬಾತ್ರೂಮ್ ಡೋರ್ನ ಲಾಕ್ ಮಾಡಿ ಬಿಡ್ತಾಳೆ. ನಂತರ ಹೈಲಿ ತನ್ನ ತಂದೆ ಹತ್ತಿರ ಬಂದು ಅವರನ್ನ ಜೊತೆಗೆ ಕರೆದುಕೊಂಡು ಮನೆಯ ಟೆರೆಸ್ ಕಡೆ ಹೋಗ್ತಾಳೆ. ಯಾಕಂದ್ರೆ ಅಷ್ಟೊತ್ತಿಗೆ ಮನೆಯ ಎಲ್ಲ ಕಡೆಗೂ ಕೂಡ ನೀರು ತುಂಬೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ನಂತರ ಇವರು ತುಂಬಾನೇ ಕಷ್ಟಪಟ್ಟು ಟೆರೆಸ್ಗೆ ಹೋಗೋ ದಾರಿ ಹತ್ತಿರ ಬರ್ತಾರೆ. ಹೈಲಿ ಅವಳ ತಂದೆಗೆ ಟೆರೆಸ್ ಮೇಲೆ ಏರೋದಕ್ಕೆ ಸಹಾಯ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಹೊರಗಡೆ ನೋಡಿದಾಗ ಬದುಕುಳಿದ ಜನರನ್ನ ಕಾಪಾಡೋದಕ್ಕೆ ರೆಸ್ಕ್ಯೂ ಹೆಲಿಕಾಪ್ಟರ್ಗಳು ಬಂದಿರೋದನ್ನ ಹೈಲಿ ಗಮನಿಸ್ತಾಳೆ. ಆದ್ರಿಂದ ಇವಳು ಫ್ಲೇರ್ ಫೈರ್ನ ಆನ್ ಮಾಡಿ ಹೆಲಿಕಾಪ್ಟರ್ಗಳಿಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಆ ಫ್ಲೇರ್ನ ಬೆಳಕಿಗೆ ಒಂದು ಅಲಿಗೇಟರ್ ಅಟ್ರಾಕ್ಟ್ ಆಗಿ ಗ್ಲಾಸ್ ಅನ್ನ ಒಡ್ಕೊಂಡು ಹೈಲಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ಬಿಡುತ್ತೆ. ಆಗ ಹೈಲಿ ತನ್ನ ತಂದೆಗೆ ಹೇಳ್ತಾಳೆ, ನೀವು ಮೊದಲು ಟೆರೆಸ್ ಮೇಲೆ ಹೋಗಿ, ನಾನು ಈಗಲೇ ಬರ್ತೀನಿ ಅಂತ. ಅದಕ್ಕೆ ಡೇವ್ ಕೂಡ ಸರಿ ಅಂತ ಶುಗರ್ನ ಕರ್ಕೊಂಡು ಟೆರೆಸ್ ಮೇಲೆ ಹೋಗ್ತಾರೆ. ಈ ಕಡೆ ಇದ್ದಕ್ಕಿದ್ದಂತೆ ಆ ಅಲಿಗೇಟರು ಹೈಲಿ ಮೇಲೆ ಅಟ್ಯಾಕ್ ಮಾಡಿ ಅವಳ ಶೋಲ್ಡರ್ನ ಕಚ್ಚಿ ಹಿಡ್ಕೊಂಡು ಬಿಡುತ್ತೆ. ಇದರಿಂದ ಹೈಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಕೊನೆಗೆ ಹೈಲಿಗೆ ತನ್ನ ಜೀವನದಲ್ಲಿ ನಡೆದ ಕೆಲವು ಮೂಮೆಂಟ್ಸ್ಗಳು ಅವಳಿಗೆ ನೆನಪಾಗ್ತವೆ. ಆಗ ಹೈಲಿ ನಾನು ಹೇಗಾದ್ರೂ ಮಾಡಿ ಬದುಕಲೇಬೇಕು ಅಂತ ಅನ್ಕೊಂಡು ಅಲ್ಲೇ ಬಿದ್ದಿದ್ದ ಫ್ಲೇರ್ ಫೈರ್ ಅನ್ನ ತಗೊಂಡು ಆ ಅಲಿಗೇಟರ್ ಕಣ್ಣಿಗೆ ಚುಚ್ಚಿ ಅದರಿಂದ ತಪ್ಪಿಸಿಕೊಂಡು ಮನೆ ಹೊರಗಡೆ ಬಂದು ಮನೆಯ ಟೆರೆಸ್ ಮೇಲೆ ಹತ್ತೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಮತ್ತೆ ಆ ಅಲಿಗೇಟರು ಹೈಲಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಹರಿತಾ ಇರೋ ನೀರಿನ ಭಾರಿ ರಭಸಕ್ಕೆ ಆ ಅಲಿಗೇಟರು ಕೊಚ್ಕೊಂಡು ಹೋಗ್ಬಿಡುತ್ತೆ. ಇನ್ನೇನು ಹೈಲಿ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಡೇವ್ ಬಂದು ಅವಳ ಕೈಯನ್ನು ಹಿಡಿದು ಮೇಲಕ್ಕೆ ಎಳ್ಕೊಳ್ತಾನೆ. ಇಂಥ ಕಷ್ಟದ ಪರಿಸ್ಥಿತಿಯನ್ನು ದಾಟಿ ಕೊನೆಗೆ ಇವರಿಬ್ರು ಬದುಕುಳಿತಾರೆ. ಅವರ ಜೊತೆಗೆ ಅವರ ನಾಯಿ ಕೂಡ ಸೇಫ್ ಆಗಿರುತ್ತೆ. ಹೀಗೆ ಮೂವರು ಟೆರೆಸ್ ಮೇಲೆ ಮಲಗಿರಬೇಕಾದ್ರೆ ಅದೇ ಸಮಯಕ್ಕೆ ಅವರಿಗೆ ಹೆಲಿಕಾಪ್ಟರ್ಗಳ ಸದ್ದು ಕೇಳಿಸುತ್ತೆ. ನೋಡಿದ್ರೆ ರೆಸ್ಕ್ಯೂ ಹೆಲಿಕಾಪ್ಟರ್ಗಳು ಅವರ ಹತ್ತಿರ ಹಾರ್ತಾ ಇರುತ್ತೆ. ಆಗ ಹೈಲಿ ತನ್ನ ಹತ್ತಿರ ಇದ್ದ ಫ್ಲೇರ್ ಫೈರ್ ಅನ್ನ ಮತ್ತೊಮ್ಮೆ ಆನ್ ಮಾಡಿ ಹೆಲಿಕಾಪ್ಟರ್ಗಳು ತಮ್ಮ ಕಡೆ ಬರೋ ಹಾಗೆ ಮಾಡ್ತಾಳೆ. ಕೊನೆಗೆ ಇವರಿಬ್ರು ಬದುಕುಳಿತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಗಿವ್ ಅಪ್ ಮಾಡದೆ ಮತ್ತೆ ಪ್ರಯತ್ನ ಪಡ್ತಾ ಇದ್ರೆ ಎಂಥ ಕಷ್ಟದ ಪರಿಸ್ಥಿತಿಯಿಂದ ಕೂಡ ನಾವು ಪಾರಾಗ್ಬೋದು ಅನ್ನೋದಕ್ಕೆ ಈ ಮೂವಿ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈ ಮೂವಿ ಹೇಗಿತ್ತಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರು ಲೈಕು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ಮಸ್ತಾಗಿರೋ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬಾಯ್.